7 ಮಂದಿ ಅಕ್ಕ ತಂಗಿಯರು. ಅಕ್ಕ ತಂಗಿಯರು. ಕಡೆ ಹೊಟ್ಟ ಕಮಲಾದೇವಿ ಉದರದಿಂದ ಭರಮದೇವರು ಭರಮದೇವರ ಜನನ ಆಯ್ತು. ಆಯ್ತಲ್ರಿಪ್ಪ. ತದನಂತರದಲ್ಲಿ ಕಲ್ವಿನಾರಾಯಣ ಗೌಡನ ಹಾ ಹಾ ತಂಗಿ ತಂಗಿ ಸೂರಾವತಿಯನ್ನ ಭರಮದೇವರಿಗೆ ಕೊಟ್ಟ ಲಗ್ನ ಮಾಡಿದ್ರು. ಹೌದಲ್ರಿಪ್ಪ. ಅವಾಗ ಕಾಶಿ ಯಾತ್ರೆಗೆ ನಾರಾಯಣ ಗೌಡ ಹೊಂಟ ನಿಂತಾನಲ್ರಿಪ್ಪ. ನಿಂತಂತ ಟೈಮದಾಗ ಪರಮಾತ್ಮನ ಸೇವಾಕ ಭರಮದೇವರು ಉಳ್ದ. ಹೌದಾ. ಪರಮಾತ್ಮ ಹೇಳ್ತಾನ, ಏ ಬರಮಣ ದಿನನಿತ್ಯದಲ್ಲಿ ತಂಗಳ ಹೂವ ಹಾ ಮತ್ತ ತಿಂಗಳ ನೀರಾಗಿ ಇಂತಾದ ನಡೆಯೋದಿಲ್ಲ ನಡಿದಲ್ರಿಪ್ಪ. ನನಗ ಚಾಜಾ ಹೂ ತಂದ ಸೇವಾ ಮಾಡು. ಹೌದೌದು. ಅವಾಗ ಭರಮದೇವರ ಪರಮಾತ್ಮನ ಪಾದೆಗೆ ಹೊಂದಿ ಹಾಲ ಸಮುದ್ರ ಕೀಲ ಸಮುದ್ರ ಸತ್ಯೋಳ ಸಮುದ್ರ ದಾಟಿ ಜಂಬೂ ಗಡ್ಡೆಗೆ ಹೋಗ್ತಾನ. ಅಲ್ಲಿ 7 ಮಂದಿ ಜಕನೇರ ಅಕ್ಕ ತಂಗಿಯರ ವಾಸ ಇರ್ತದ. ಹೌದಾ. ಅಪ್ಪ ನೀ ಯಾರು, ಎಲ್ಲಿಂದ ಬಂದಿದಿ ಅಂದಾಗ ತನ್ನ ಕಾನ ಕೂಣವನ್ನ ಹೇಳಿ, ಹೌದು ನನ್ನ ಪರಮಾತ್ಮನ ಸೇವಾಕ ನಾ ಹೋಗ್ಬೇಕಾಗ್ಯದ, ಈಗ ಇಂಥ ಹೂವ ನನಗ ಬ್ಯಾಡ ಅಂತೇಳಿ ಹಠ ಹಿಡ್ದಾನ. ನಾ ಏನ್ ಮಾಡ್ಲಿ ಅಂತಂದಾಗ, ಹೌದು 7 ಮಂದಿ ಅಕ್ಕ ತಂಗಿಯರು ಕೂಡಿ ನಮ್ಮ ಮಗ ತಿಳ್ಕೊಂಡು ಮಮಕಾರದಿಂದ 7 ಹಿಡಿ ಬೀಜ ಕೊಡ್ತಾರ. 7 ಹಿಡಿ ಬೀಜ ಕೊಡ್ತಾರ. ಹೌದು. ಬರಮಣ್ಣ, ಇವತ್ತಿನಿಂದ ಹೋಗಿ ನಿನ್ನ ದೇವ್ರ ಹೆಸರು ತಗೊಂಡು 10 ಮನಿಗೆ ಊರು ಬೀಜ ಮುಂಜಾನೆ ಅಂದ್ರ ಅದು ಹೂ ಆಗ್ತದ. 10 ಮನಿಗೆ ಹಚ್ಚಿದ ಬೀಜ ಮುಂಜಾನೆ ಅಂದ್ರ ಹೂ ಆಗ್ತದ. ಅದ ಹೂವಿನೊಳಗ ಬೀಜಿನಿಂದ ಭಂಡಾರ ತಯಾರಾಗ್ತದ ಅಂತೇಳಿ ಆಶೀರ್ವಾದ ಮಾಡಿದ್ರು. ಅದೇ 7 ಹಿಡಿದಿ ಬೀಜ ತಗೊಂಡು ಬಂದು ಪರಮಾತ್ಮನ ಹೂತೋಟದಲ್ಲಿ ಹಾಕಿ ಊರಿದ 10 ಮನಿಗೆ ಆ ಮಡಿಲಿಂದ ನೀರು ತಂದು ಹಾಕಿದ. ಮುಂಜಾನೆದ ಮಲ 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 ಹೂವು ಮಲದಾಡಕೈತಿ. ಅದೇ ಹೂವು ಹರ್ಕೊಂಡು ಬಂದು ಪರಮಾತ್ಮನ ಪಾದ ಮ್ಯಾಲ ಇಟ್ಟ ಹೂವು ಬಾಡಿದ ಮೇಲತ್ತ ಅದ್ರ ಒಳಗಿನ ಬೀಜ ತಯಾರಾಗಿ ಬೀಜ ತಗೊಂಡ್ ಹರಿದ್ರ ಭಂಡಾರ ತಯಾರಾಯ್ತು. ಭರಮ ದೇವರದಿಂದ ಬೀರಾಣ ದೇವರಿಗೆ, ಬೀರಾಣ ದೇವರದಿಂದ ಮುಂದೆ ಮಾಲಿಂಗರಾಯಾಗ ಹಿಂಗ ವಂಶ ಪರಂಪರೆ ಭಂಡಾರ ಬಂದದ ಅಂತೇಳಿ ಹಿಂದ ಹಿರಿಯಾರ ಹೇಳ್ಕೊತ ಬಂದಾರ. ಹೌದು. ಇನ್ನ ಭಂಡಾರ ಪವಾಡ ಮಾಡಿರ್ತಕ್ಕಂತ ಮಾರ್ಗದೊಳಗು ನಾವ್ ಹೇಳಿದ್ರಲ್ಲ, ಮನಿ ಮಲ್ಲಾಸೂರ್ ದೈತನ ಮರ್ದನ ಮಾಡಿದ್ದು ಮೈಲಾರಲಿಂಗನ ಭಂಡಾರ. ಕೆಬ್ಬನ ಸರ್ಪಳಿ ತುಂಡ ಮಾಡಿ ಹೋಗದದ್ದು ಮಂಗಸೂಳಿ ಮಲ್ಲಯ್ಯನ ಭಂಡಾರ. ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಉಟ್ಟಿಗೆ ಅಂಕನಗೌಡ ಸಂತಾನ ಕೊಟ್ಟದ್ದು ಮಾಳಿಂಗರಾಯನ ಭಂಡಾರ. ಮಾಳಿಂಗರಾಯನ ಭಂಡಾರ ಐತಲ್ರಿಪ್ಪ. ಹೊನ್ನೊಟ್ಟಿಗೆ ಯಾವ ದೈಗೊಂಡ ಗೌಡಗ ಸಿರ್ತಾನ ಕೊಟ್ಟದ್ದು ಕಾನೂರು ಕರಿದೇವರ ಭಂಡಾರ. ಹೌದು. ಕಿಲ್ಲಾಸೂರ್ ದೈತನ ಮರ್ದನ ಮಾಡಿದ್ದು ಚಿಂಚಲಿ ಮಾಯವನ ಭಂಡಾರ. ಹೌದು. ಹಿಂಗ ಕಥಾಭಾಗವನ್ನ ಮಾರ್ಗದಾಗ ಹಾಡ್ಕೊತ ಬಂದದ್ದಿಲ್ರಿಪ್ಪ. ದಂಕನಾಡ ದೈಗೊಂಡ ಗೌಡ ಕರಿ ಕಟ್ಟಿದ ಹಬ್ಬ ಹಾಕಿದ್ದು ಕೊನ್ನೂರು ಮಠದಾಗ ಕಂಟಕಾರ ಕ್ಯಾಮನ ಮಾಳಿಂಗರಾಯ ತಂದ ಭಂಡಾರ ಕೊಟ್ಟಿದ್ದಲ್ರಿಪ್ಪ. 12,000 ದಂಡ ಕರ್ಕೊಂಡು ಸಿದ್ಧ ಮಾಳಿಂಗರಾಯ ಸಾಗಿ ನಡೆದಿದ್ದ. ಬಿದರಿ ಬಬಲಾದಿ ಮುಂದೆ ಹೊಳೆ ದಾಟಬೇಕಾಗಿತ್ತು. ಅಂಬಿಗ್ಯಾಗ ಒಂದು ಮಾತು ಕೇಳ್ದ. ಏನಂತ ಕೇಳ್ತಾನ್ರಿ? ಯಪ್ಪಾ, ನಾನು ಕೊನ್ನೂರು ದೇವರ ಸೇವಕ ಹೋಗ್ಬೇಕಾಗ್ಯದ. ಈಚ ಕಡೆ ದಂಡಿಂದ ಆಚೆ ಕಡೆ ದಾಂಡಿಗಟ್ ನಮ್ಮನ್ನು ದಾಟಿಸಿ ಬಿಡು ಅಂದ. ಹೌದು. ಅವಾಗ ನಾ ದಾಟಿಸ್ತೀನಿ ಇಲ್ಲ ರಂಗಿಲ್ಲ. ಕರೆ ಒಬ್ಬೊಬ್ಬರನ್ನ ದಾಟಿಸ್ಬೇಕಾದ್ರ ಅದಕ್ಕೆ ದುಡ್ಡು ಆಗ್ತೈತಿ, ರೂಪಾಯಿ ಆಗ್ತೈತಿ, ರೊಕ್ಕ ಆಗ್ತೈತಿ ನಾವ್. ಹೌದು. ಅವಾಗ ಮಾಳಿಂಗರಾಯ ಹೇಳ್ದ, ಏನ್ ನನ್ನ ಕಡೆ ರೊಕ್ಕಿಲ್ಲ. ಹ್ಞೂ ಅಂದ್ರ ಬಗಲಿಗೆ ಬಟವಾದಾಗ ಭಂಡಾರ ಐತಿ, ಭಂಡಾರ ಕೊಡ್ತೇನೆ ನಿಮಗ. ಹೌದು. ನನ್ನ ಕಡೆ ರೊಕ್ಕಿಲ್ಲ, ರೊಕ್ಕ ಇಲ್ಲ, ಭಂಡಾರ ಬೇಕಾದ್ರ ಒಂದ್ ಹಿಡಿ ತಗೋ ಆತಂದ. ಹೌದು. ನಿನ್ನ ಭಂಡಾರ ತಗೊಂಡ್ ನಾ ಏನ್ ಮಾಡ್ಲಿ ಹುಚ್ಚ, 12,000 ದಂಡ ಐತಿ ನಿಂದು, ಏನ ಭಂಡಾರ ಮ್ಯಾಗ ಇವ್ರನ್ನೆಲ್ಲಾ ದಾಟಸ್ಲೇನ್ ಹೋಗನ್ ನಾವ್. ಅವಾಗ ಕರ್ಕೊಲಿಲ್ಲ. ನಾವು 4 ಮಂದಿನ ಹತ್ತಿಸ್ಕೊಂಡ್ ಹೋದ. ಹೌದು. ಮಾಳಿಂಗರಾಯ ತಿಳ್ಕೊಂಡ, ಇದು ಭಂಡಾರದ ಮಹಿಮಾ ಇವನಿಗೆ ತಿಳಿಸ್ಬೇಕ ತಿಳ್ಕೊಂಡು ಏನ್ ಮಾಡಿದಪ್ಪ ಅಂತ ಕೇಳಿದ್ರ, ಏನ್ ಮಾಡ್ಯಾನ್ರಿಪ್ಪ ಗುರುಜಿ? ನಾವು ನಡು ಹೊಳಿಗೆ ಹೋಗಿತ್ತು. ಹೌದು. ಸಿದ್ಧ ಮಾಳಿಂಗರಾಯ ಕಂಬಳಿ ಹಾಸಿ ಕಂಬಳಿ ಮ್ಯಾಲ ಭಂಡಾರ ಹೊಡೆದ. 12,000 ದಂಡಿಗೆಲ್ಲ ಕಂಬಳಿ ಮ್ಯಾಗ ತಗೊಂಡು ಕಂಬಳಿ ತೇಲಾಕೈತಿ ಭಂಡಾರ ಮಹಿಮೆಯಿಂದ. ನಡು ನದಿ ಒಳಗ ನಾವು ಹೋಗಿತ್ತು. ನಾವು ದಾಟಿ ಕಂಬಳಿ ನಡೀತು. 12,000 ದಂಡ ಕಟ್ಕೊಂಡ. ಹೌದು. ಅದೇ ಟೈಮದೊಳಗ ಅಂಬಿಗ್ಯಾನ ನಾವ ಒಗ್ಗಾಲಿ ಆತ. ಒಳಗ ನೀರ್ ಬಂದಾರ, ಒಗ್ಗಾಲಿ ಆಗಾಕೈತಿ. ಹೌದು. ಯಪ್ಪಾ ಪುಣ್ಯವಂತ, ನೀ ಯಾರ ಮಗ, ನೀ ಯಾವ ರಾಮ, ನಿನ್ನ ಹೆಸರು ಏನ? ನಿನ್ನ ಭಂಡಾರದ ಮಹಿಮೆ ಏನಪ್ಪಾ? ನನ್ನ ಕಡೆ ತಪ್ಪಾಗ್ಯದೋ, ನನ್ನ ನಾವಿನೊಳಗ ನೀರ್ ಬಂದಾವ, ಇನ್ನು ಕೆಲವೇ ಕ್ಷಣದಾಗ ಮುಣಗ್ತದ, ಉಳಿಸು ಅಂತ. ಹೌದಲ್ರಿಪ್ಪ. ಹೌದು. ರೊಕ್ಕ ಇರ್ಲಾರ್ದೆ ಆಚೆ ಕಡೆ ದಂಡಿಗೆ ಬಿಡಂಗಿಲ್ಲ ಅಂದಿದಿಪ್ಪ, ನಿನ್ ರೊಕ್ಕದ್ಲೆ ಉಳಿಸ್ಕೊಲ್ಲ ಅಂದ ಮಾಳಿಂಗರಾಯ. ಹೌದು. ಯಪ್ಪಾ ತಪ್ಪಾಗ್ಯದೋ,
ತಪ್ಪಾಗಿದೆ ನಿನ್ನ ಭಂಡಾರ ಮಹಿಮೆಯಿಂದ ಉಳಿಸ್ಕೊ ತಂದಾಗ ಹೌದು ಅದೇ ಕಂಬಳಿ ಮ್ಯಾಗ ನಿತ್ತ ಬಲಗೈಲಿಂದ ನಾವಿನೊಳಗ ಭಂಡಾರ ಹೊಡೆದ್ರ ಹಾ ಎಲ್ಲಾ ನೀರ ನಾವಿನೊಳಗಿಂದ ಮಾಯ ಆಗಿ ಮತ್ತಿದ್ದ ನಾವು ಇದ್ದಂಗ ಬತ್ತಿ ಈಚೆ ಕಡೆ ದಂಡಿಗೆ ತಲುಪ್ತು. ಹಾ ಹಾ ಮಾಳಿಂಗರಾಯನ ದಂಡಿಗೆ ಬಂದ ಕಂಬಳಿ ಮ್ಯಾಗಿಂದ 12,000 ದಂಡ ಎಲ್ಲ ಇಳಿದ್ರು. ಹೇಳಿದ್ರಲ್ರಿ ಅವಾಗ ನಾವು ಬಂದ ಉದ್ದಕ ದೀರ್ಘ ದಂಡ ನಮಸ್ಕಾರ ಹಾಕಿದ. ಹಾ ಹಾ ಯಪ್ಪಾ ನನ್ನಿಂದ ಸರ್ವತ ತಪ್ಪಾಯ್ತು ತಂದೆ ಮನ್ನಿಸು ಅಂದ. ಮನ್ನಿಸು. ಅವಾಗ ಮಾಳಿಂಗರಾಯ ಹೇಳ್ತಾನ, ಏನಂತ್ರಿಪ್ಪ? ನನ್ನ ಭಕ್ತರು ನನ್ನ ಗುರುವಿನ ಭಕ್ತರು ಹಾ ಹೊಳಿ ಇಚ್ಕಿನ ಅವ್ರ ನಮ್ ಮುಂಡಗನೂರಿಗೆ ಕೊನೂರಿಗೆ ಹೊಕ್ಕನಂದ್ರ ಅವ್ರ ಕಡೆಯಿಂದ ₹1 ರೊಕ್ಕ ತಗೋಬಾರ್ದು ತಗೋಬಾರ್ದು ಅಂದಾಗ ಅವಾಗ ನಾವು ಮಾತು ಕೊಟ್ಟಾನ. ಇನ್ನೂವರೆಗೆ ಆದ್ರೂ ಸಹಿತ ಬಿದರಿ ಬಬಲಾದಿ ಮುಂದೆ ದಾಟಿ ಮುಂಡಗನೂರ ಕೊನೂರಿಗೆ ಹೋಗುವಂತ ಭಕ್ತರಿಗೆ ಹಾ ₹1 ತಗೋಂಗಿಲ್ಲ. ಹಾ ನೀವು ಹೋಗಿ ಹೊಳ್ಳಿ ಬರೋ ಮುಂದ ಆ ದೇವ್ರ ಭಂಡಾರ ತಂದು ಕೊಡ್ರಿಪ್ಪ ಅಂತೇಳಿ ಇನ್ನೂವರೆಗೆ ಆದ್ರೂ ಭಂಡಾರ ತಗೋತಾನ ಕರೆ ₹1 ರೊಕ್ಕ ತಗೋಂಗಿಲ್ಲ. ಹೌದ್ ಇದು ಭಂಡಾರದ ಮಹಿಮೆ ನನ್ನ ಆತ್ಮೀಯ ಬಂಧುಗಳೇ. ಇದು ಹೌದಲ್ರಿಪ್ಪ ಭಂಡಾರದ ಮಹಿಮೆ. ಹೌದಲ್ರಿಪ್ಪ. ಇದು ಅಲ್ಲದೆ ಗುಡ್ಡದ ಮ್ಯಾಲ ಅಮೋಕ್ಷದ ಮುತ್ಯಾಗ ಹಾ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರುವಿನ ಮಕ್ಕಳು, ಒಬ್ಬಕ್ಕಿ ಹೆಣ್ಣು ಮಗಳು. ಹೌದಲ್ರಿಪ್ಪ. 3 ಮಂದಿ ಪುಣ್ಯದ ಮಕ್ಕಳು ಯಾರು? ಕರ್ಣಿ ಮಲಕಾರಿಸಿದ್ದ ತೇರವಾಡ ಮಂಗರಯ್ಯ ಡೋನಜ್ ಮಾಸಿದ್ದಪ್ಪ. ಹೌದು ಇವರು 3 ಮಂದಿ ಹುಟ್ಟಿ ಬರ್ಬೇಕಾದ್ರ ಅಮೋಕ್ಷದ ಮುತ್ಯಾನ ಭಂಡಾರದಿಂದ ಇವರು ಹುಟ್ಟಿ ಬಂದಾರ. ಹೌದು ತದನಂತರ ಪದ್ಮಾವತಿ ಅಮೋಕ್ಷದನ ಉದರದಿಂದ 4 ಮಂದಿ ಗಂಡು ಮಕ್ಕಳು, ಒಬ್ಬಕ್ಕಿ ಹೆಣ್ಮಗಳು ಹುಟ್ಟಿ ಬರ್ಬೇಕಾದ್ರ ಹುಟ್ಟಿ ಬರ್ಬೇಕಾದ್ರ 4 ಕಾರಿಕ 4 ಹಿಡಿ ಭಂಡಾರದಿಂದ 4 ಮಂದಿ ಗಂಡು ಮಕ್ಕಳು ಹುಟ್ಟ್ಯಾರ. ಹಾ ಹಾ ಒಂದ್ ಲಿಂಬೆ ಹಣ್ಣ ಒಂದ್ ಹಿಡಿ ಭಂಡಾರದಿಂದ ರೆಬಕ ಹುಟ್ಟಿ ಬಂದಾಳ. ಹೌದು ಹೌದ್ರಿಪ್ಪ. ಇದು ಹೌದು ಭಂಡಾರದ ಮಹಿಮ. ಹಾ ಇದು ಭಸ್ಮ ಮತ್ತು ವಿಭೂತಿನೂ ಏನು ಸಾಣದಿಲ್ಲ. ಹೌದಲ್ರಿಪ್ಪ. ಅದು ಅನೇಕ ಪವಾಡಗಳನ್ನ ಮಾಡಿದ ಮಾಡಿದಲ್ರಿಪ್ಪ. ಪರಮ ಪೂಜ್ಯರು ಒಳ್ಳೆಯ ಒಂದು ವಾಗ್ಮಿಗಳು ಹಾ ಹಾ ತಾವೆಲ್ಲರನ್ನು ಮನರಂಜಿಸುವಂತೆ ತಮ್ಮ ಮುಂದ ಪ್ರತಿಪಾದನೆ ಮಾಡ್ತಾರ. ಹೌದ್. ತಾಯಂದಿರೇ, ನನ್ನ ಗುರು ಹಿರಿಯರೇ, ಹಿರಿಯರೇ ನನ್ನ ಮಾತಿನಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ಮಗ ಅಂತ ಮಮಕಾರ ಮಾಡ್ರಿ ಅನ್ನುವಂತ ಮಾತನ್ನ ಹೇಳಿ ಏ ಅಲ್ಲಿ ಅಂದ ಪರಮ ಪೂಜ್ಯರಿಗೆ ಚಾನ್ಸ್ ಹೋಗ್ತದ. ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳ್ರಿ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು.